ಆಡಳಿತ ಪಕ್ಷದ ಈ ನಡೆಯ ಮರ್ಮ ಏನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥ ಏನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದಿದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ಇದು ರಾಜಕೀಯ ಎಳೆಯಾಗಿ. ನಾನು ರಂಜಿತ್ ಶಿರಿಯಾರ್. ಒಂದೆಡೆ ಅಧಿವೇಶನ, ಇನ್ನೊಂದು ಕಡೆ ಬಂದ್ ಪ್ರಯತ್ನ. ಇಂತಹ ಸಂದರ್ಭ ಇತಿಹಾಸದಲ್ಲೂ ಹಲವು ಬಾರಿ ಬಂದಿತ್ತು. ಕಾವೇರಿಗಾಗಿ ಕರ್ನಾಟಕ ಬಂದ್ ಕೂಡ ಹಲವು ಬಾರಿ ಆಗಿದೆ. ಹಾಗೆ ಬಂದ್ ನಡೆಯುವಾಗಲೇ ಅಧಿವೇಶನ ನಡೆದಿದ್ದು ಕೂಡ ಇದೆ. ಕಾವೇರಿಗಾಗಿಯೇ ವಿಶೇಷ ಅಧಿವೇಶನ ನಡೆಸಿದ್ದದ್ದು ಇದೆ. ಇವತ್ತಿನ ಈ ಸಂದರ್ಭ ಇತಿಹಾಸದಲ್ಲಿ ಎದುರಾದಾಗ ಏನಾಗಿತ್ತು? 1991ರ ಕಾವೇರಿ ಮಧ್ಯಂತರ ಆದೇಶದ ನಂತರ ದಕ್ಷಿಣ ಕರ್ನಾಟಕದಲ್ಲಿ ಭುಗಿಲೆದ್ದ ಹಿಂಸಾಚಾರ, ಕರ್ನಾಟಕ ಬಂದ್ ಮತ್ತು ಅದರ ರಾಜಕೀಯ ಪರಿಣಾಮಗಳ ಕುರಿತಾದಂಥ ಸಂಪೂರ್ಣ ವಿವರವನ್ನು ನೋಡೋಣ ಎಳೆಯಾಗಿ. ಕಾವೇರಿ ತೀರ್ಪು ಕಾವು ಏರಿಸಿ ತಂದಿತು ತಾಪ. ನೆಲ ಜಲದ ಹೋರಾಟದಿ ಕಾವೇರಿದ ಕೋಪ. ಇಂದು ಕರ್ನಾಟಕ ವಿಧಾನಮಂಡಲದ ಅಧಿವೇಶನ. ಹಿಂದೆ ಕಾವೇರಿಗಾಗಿ ಕರ್ನಾಟಕ ಬಂದ್ ಪ್ರಯತ್ನ. ಕರ್ನಾಟಕದಲ್ಲಿ ಮುಂದಿನ ಜೂನ್ವರೆಗೂ ಕುಡಿಯಲು ಬೇಕಾದಷ್ಟು ನೀರಿಲ್ಲದ ಭೀಕರ ಸ್ಥಿತಿ ಇದೆ. ಹೀಗಿರುವಾಗ ತಮಿಳುನಾಡಿಗೆ 15 ದಿನದಲ್ಲಿ 15.45 ಟಿಎಂಸಿ ನೀರು ಬಿಡಿ ಎಂಬ CWMA ಆದೇಶ, ಅದು ಸಾಲದು ಎಂಬಂತೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿರುವ ತಮಿಳುನಾಡು, ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ಏನು ತೀರ್ಪು ಬರುತ್ತೋ ಎಂಬ ಆತಂಕ. ಯಾಕೆಂದ್ರೆ ತೀರ್ಪುಗಳ ನಂತರ ಉಭಯ ರಾಜ್ಯಗಳಲ್ಲಿ ನಡೆಯಬಾರದ್ದೆಲ್ಲ ನಡೆದದ್ದನ್ನ ಇತಿಹಾಸ ಗಮನಿಸಿದೆ. ಆ ವಿವರ ಈಗ ನೋಡೋಣ. ಕಾವೇರಿದ ರಾಜಕೀಯ. 25 ಜೂನ್ 1991ರಂದು ಕಾವೇರಿ ನೀರು ವಿವಾದ ನ್ಯಾಯಮಂಡಳಿ ನೀಡಿದ ಮಧ್ಯಂತರ ಆದೇಶ ಕರ್ನಾಟಕದ ಪಾಲಿಗೆ ಬಸಿರಲ್ಲೇ ಬೆಂಕಿ ಬಿದ್ದಂತಾಯಿತು. ತಮಿಳುನಾಡಿನ ಮೆಟ್ಟೂರು ಜಲಾಶಯಕ್ಕೆ ಪ್ರತಿ ವರ್ಷ 205 ಟಿಎಂಸಿ ಅಡಿ ನೀರನ್ನು ಕಡ್ಡಾಯವಾಗಿ ಹರಿಸಬೇಕು ಎಂಬ ನಿರ್ದೇಶನ ಹೊರಬಿದ್ದಾಗ ರಾಜ್ಯದ ರೈತರು ಮತ್ತು ಸಾರ್ವಜನಿಕರಲ್ಲಿ ಆಕ್ರೋಶದ ಕಿಡಿ ಹೊತ್ತಿಕೊಂಡಿತು. ಕರ್ನಾಟಕ ಬಂದ್ ಆಯಿತು. ಹಿಂಸಾಚಾರ ಸ್ಫೋಟವಾಯಿತು. ಈ ವೇಳೆ ಮುಖ್ಯಮಂತ್ರಿಯಾಗಿದ್ದ ಬಂಗಾರಪ್ಪನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಹಿತಾಸಕ್ತಿಯೇ ಆದ್ಯತೆ ಎಂದಿತು. ರೈತರ ಹಿತ ಕಾಯಲು ತತ್ಕ್ಷಣವೇ ಸರ್ಕಾರ ಧಾವಿಸಿತು. ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಸುಗ್ರೀವಾಜ್ಞೆ ಹೊರಡಿಸಿತು. ಆದರೆ ಬಂಗಾರಪ್ಪನವರ ನೇತೃತ್ವದ ರಾಜ್ಯ ಸರ್ಕಾರ ತಂದಿದ್ದ ಸುಗ್ರೀವಾಜ್ಞೆಯನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿ ನ್ಯಾಯಮಂಡಳಿಯ ಆದೇಶವನ್ನೇ ಎತ್ತಿ ಹಿಡಿಯಿತು. ಈ ಮೂಲಕ ರಾಜ್ಯಕ್ಕೆ ರಾಜಕೀಯ ಮತ್ತು ಕಾನೂನಾತ್ಮಕವಾಗಿ ದೊಡ್ಡ ಹಿನ್ನಡೆ ಉಂಟುಮಾಡಿತು. ಡಿಸೆಂಬರ್ 11, 1991ರಂದು ನ್ಯಾಯಮಂಡಳಿಯ ಮಧ್ಯಂತರ ಆದೇಶವನ್ನು ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟಿಸಲಾಯಿತು. ಇದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಯಿತು. ರಾಜಕೀಯ ನಾಯಕರು ಮತ್ತು ಪ್ರೋ ಕನ್ನಡ ಸಂಘಟನೆಗಳು ಬೀದಿಗಿಳಿದವು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಡಿಸೆಂಬರ್ 13ರಂದು ರಾಜ್ಯಾದ್ಯಂತ ಬಂದ್ಗೆ ಕರೆ ನೀಡಲಾಯಿತು. ಡಿಸೆಂಬರ್ 12 ಮತ್ತು 13ರಿಂದಲೇ ರಾಜಧಾನಿ ಬೆಂಗಳೂರು, ಮೈಸೂರು ಸೇರಿದಂತೆ ದಕ್ಷಿಣ ಕರ್ನಾಟಕದಾದ್ಯಂತ ಪ್ರತಿಭಟನೆಗಳು ನಿಯಂತ್ರಣ ತಪ್ಪಿ ಹಿಂಸಾಚಾರಕ್ಕೆ ತಿರುಗಿದವು. ಕರ್ನಾಟಕ ಬಂದ್ಗೆ ಕೊಟ್ಟ ಕರೆಯು ಭಾಷಿಕ ಸಂಘರ್ಷವಾಗಿ ಬದಲಾಗಿ ತಮಿಳು ಮಾತನಾಡುವ ಜನರ ಮನೆ, ಅಂಗಡಿ ಮುಗ್ಗಟ್ಟು ಹಾಗೂ ವಾಹನಗಳ ಮೇಲೆ ದಾಳಿಗಳು ನಡೆದವು. ಬೆಂಕಿ, ಯಂತ್ರಗಳು, ಕಲ್ಲು ತೂರಾಟ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗಳ ಧ್ವಂಸ ನಿರಂತರವಾಗಿ ನಡೆಯಿತು. ಈ ಹಿಂಸಾಚಾರ ಡಿಸೆಂಬರ್ ಕೊನೆಯ ವಾರದವರೆಗೂ ಹಲವು ಭಾಗಗಳಲ್ಲಿ ಮುಂದುವರೆಯಿತು. ಈ ಘೋರ ದುರಂತದಲ್ಲಿ ಅಧಿಕೃತ ವರದಿಗಳ ಪ್ರಕಾರ 16ಕ್ಕೂ ಹೆಚ್ಚು ಜನರು ಜೀವ ಕಳೆದುಕೊಂಡರು. ಆಸ್ತಿಪಾಸ್ತಿ ನಷ್ಟ ಕೋಟಿಗಟ್ಟಲೆ ತಲುಪಿತು. ಪ್ರಾಣಭಯದಿಂದ ಸಾವಿರಾರು ತಮಿಳು ಕುಟುಂಬಗಳು ಕರ್ನಾಟಕವನ್ನು ತೊರೆದು ತಮಿಳುನಾಡಿಗೆ ಪಲಾಯನ ಮಾಡುವಂತಾಯಿತು. ಕಾವೇರಿ ನೀರಿನ ಈ ಜಟಾಪಟಿಯು ಕೇವಲ 2 ರಾಜ್ಯಗಳ ನಡುವಿನ ಜಲ ವಿವಾದವಾಗಿ ಉಳಿಯದೆ ಭಾಷಿಕ, ಸಾಮಾಜಿಕ ಮತ್ತು ರಕ್ತಸಿಕ್ತ ಹಿಂಸಾಚಾರದ ಇತಿಹಾಸವಾಗಿ ಬದಲಾಯಿತು. 1995ರಲ್ಲಿ ಮತ್ತೆ ಮಧ್ಯಸ್ಥಿಕೆಯ ಹಂತಗಳು ಬಂದರೂ 1991ರ ಈ ಭೀಕರ ಘಟನೆ ಕಾವೇರಿ ವಿವಾದದ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನವಾಗಿ ದಾಖಲಾಯಿತು. ಇವೆಲ್ಲವೂ ನಡೆದದ್ದು 2007ರ ಕಾವೇರಿ ನ್ಯಾಯಾಧೀಕರಣದ ತೀರ್ಪು ಹೊರಬೀಳುವ ಮುನ್ನ ಹಾಗೂ 2018ರ ಸುಪ್ರೀಂ ಕೋರ್ಟಿನ ತೀರ್ಪಿಗೂ ಮುನ್ನ. ಈ ಎರಡೂ ತೀರ್ಪುಗಳ ಮುನ್ನ ಕೇವಲ ಇದೊಂದೇ ಘಟನೆಯಲ್ಲ, ಇಂತಹ ಹಲವು ಕಠಿಣ ಸಂದರ್ಭಗಳನ್ನು ಕಾವೇರಿ ನದಿ ನೀರಿನ ವಿಚಾರವಾಗಿ ಕರ್ನಾಟಕ ಎದುರಿಸಿತ್ತು. ಈಗ ಸಹ ತಮಿಳುನಾಡು ಕರ್ನಾಟಕದಿಂದ ಹೆಚ್ಚು ನೀರು ಕೊಡಿಸಿ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಇದೇ 17ನೇ ತಾರೀಕು ವಿಚಾರಣೆಗೆ ಬರೋ ಸಾಧ್ಯತೆ ಇದೆ ಅಂತ ಸ್ವತಃ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ.
ತಮಿಳ್ನಾಡು ಅಪ್ಲಿಕೇಶನ್ 17th ಏನೋ ಬರುವಂತ ಅವಕಾಶ ಇದೆ. ಬಹುಶಃ ನಾಳೆ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದ್ರಿಂದ ಬಹುಶಃ ನಾವು ಇದನ್ನ ಬಹಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಎಲ್ಲ ಡೀಟೇಲ್ನ ಸಬ್ಮಿಟ್ ಮಾಡಬೇಕಾಗಿದೆ. ಬಹುಶಃ ನಮಗೆ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಒಂದು ಸಂಪೂರ್ಣ ಮಾಹಿತಿಯನ್ನ ಎರಡೂ ರಾಜ್ಯದಲ್ಲಿ ಎಲ್ಲ ಇಲಾಖೆಯಿಂದ ತಗೊಂಡು ಸ್ವಲ್ಪ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಭರವಸೆ ಇದೆ. ಈ ಪೈಕಿ 1995ರಲ್ಲಿ ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾಗ ಎದುರಾದ ಭೀಕರ ಬರಗಾಲದ ಸಂದರ್ಭ ಅತ್ಯಂತ ಕಠಿಣ ಸನ್ನಿವೇಶಕ್ಕೆ ಎದುರಾಗಿತ್ತು. ಕರ್ನಾಟಕದ ಜಲಾಶಯಗಳಲ್ಲಿ ಕುಡಿಯೋದಕ್ಕೆ ಬೇಕಾದಷ್ಟು ನೀರಿಲ್ಲದ ಸ್ಥಿತಿಲಿ ತಮಿಳುನಾಡು 30 TMC ನೀರು ಬೇಕೇ ಬೇಕೆಂದು ಪಟ್ಟು ಹಿಡಿದಾಗ ದೇವೇಗೌಡರು ಆಗ ಮಾಡಿದ್ದೇನು, ಕಂಡುಕೊಂಡ ಪರಿಹಾರವೇನು, ಅಂದಿಗೂ ಇಂದಿಗೂ ಇರುವ ಒಂದು ಸಾಮ್ಯತೆ ಏನು, ಇವೆಲ್ಲವೂ ಈ ಎಳೆ ರಾಜಕೀಯದ ಮುಂದಿನ ಎಳೆ. ಇಲ್ಲಿವರೆಗೂ ಕೂಡ ಈ ಕಾವೇರಿ ಹೋರಾಟ, ಆ ಕಾವೇರಿ ಹೋರಾಟದ ಇತಿಹಾಸ ಏನು, ಇದೆಲ್ಲದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪಂದ ಹಿಸ್ಟ್ರಿಯನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡಿದರು. ಈಗ ವೀರೇಂದ್ರ ಉಪ್ಪಂದ ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ವೀರೇಂದ್ರ, ಈ ಹಿಂದೆ ಕಾವೇರಿ ಹೋರಾಟದ ಇತಿಹಾಸ ಹೇಗಿತ್ತು, ಇಲ್ಲಿವರೆಗೂ ಏನೇನಾಗಿತ್ತು, ಈ ಸದ್ಯಕ್ಕೆ ಏನು ಮಾಹಿತಿ ಇದೆ ವೀರೇಂದ್ರ? ರಂಜಿತ್, ಬಹುಶಃ ಕಾವೇರಿ ಇತಿಹಾಸ ನೋಡ್ತಾ ಹೋದ್ರೆ ನಿಮಗೆ ಕಾವೇರಿ ಕಟಕಟೆಯಲ್ಲೂ ನಿಂತಿದ್ದಾಳೆ, ಕಾವೇರಿ ತಮಿಳುನಾಡಿಗೂ ಹರಿದಿದ್ದಾಳೆ, ಕಾವೇರಿ ಕರ್ನಾಟಕಕ್ಕೆ ಸಿಗದೆ ಹೋದ ಸಂದರ್ಭಗಳು ನಾವು ಇತಿಹಾಸದಲ್ಲಿ ನೋಡಿದ್ದೀವಿ. ಅಂದ್ರೆ ಕರ್ನಾಟಕಕ್ಕೆ ನೀರಿಲ್ಲ, ಆದ್ರೆ ತಮಿಳುನಾಡಿಗೆ ಹರಿದಂತ ಇತಿಹಾಸ ನಾವು ಅದಕ್ಕೆ ಸಾಕ್ಷಿಯಾಗಿದ್ದೇವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ ಕಾಲ 1995ರ ಡಿಸೆಂಬರ್ ತಿಂಗಳು ಕರ್ನಾಟಕದಲ್ಲಿ ಭೀಕರ ಬರಗಾಲ, ಕರ್ನಾಟಕದ ಜಲಾಶಯಗಳಲ್ಲೇ ನೀರಿಲ್ಲ. ಅಂತಹ ಕಾಲಘಟ್ಟದಲ್ಲಿ ತಮಿಳುನಾಡಿಗೆ 30 TMC ನೀರು ಹರಿಸಬೇಕು ಅನ್ನುವಂತ ಆದೇಶ ಬರುತ್ತೆ. ನಿಮಗೆ ಎಲ್ಲಾ ಜಲಾಶಯಗಳದ್ದು ಲೆಕ್ಕ ಹಾಕಿದ್ರೆ 30 TMC ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲದಂತಹ ಪರಿಸ್ಥಿತಿ. ಅಂತಹ ಕಾಲಘಟ್ಟದಲ್ಲಿ ಅನಿವಾರ್ಯವಾಗಿ ಏನ್ ಮಾಡ್ತಾರೆ, ದೇವೇಗೌಡರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರ್ತಾರೆ. ಹಾಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಮೊದಲೇ ಈಗ ಹೇಗೆ ತಮಿಳುನಾಡು ಅರ್ಜಿ ಹಾಕಿದೆಯಲ್ಲ, ಅದೇ ರೀತಿ ತಮಿಳುನಾಡಿನ ಅರ್ಜಿ ಇರುತ್ತೆ. ಅದರ ವಿಚಾರಣೆ ಆದ ನಂತರ 11 TMC ನೀರು ಬಿಡಬೇಕು ಅನ್ನೋಂಥ ಆದೇಶ ಮಾಡುತ್ತೆ. ಆ 11 TMC ನೀರು ಬಿಡೋದು ಕೂಡ ವಾಸ್ತವದಲ್ಲಿ ಅವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಮಟ್ಟಿಗೆ ಸಾಧ್ಯವೇ ಇರಲಿಲ್ಲ, ಯಾಕಂದ್ರೆ ಕುಡಿಯೋಕೆ ನೀರಿಲ್ಲದಂಥ ಪರಿಸ್ಥಿತಿ. ಆಗ ಸುಪ್ರೀಂ ಕೋರ್ಟ್ ಕೊಡುವಂತ ಒಂದು ಆದೇಶ ಏನಂದ್ರೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆಯನ್ನ ಮಾಡಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿ ಅಂತೇಳಿ. ಈಚೆಗೆ DK ಶಿವಕುಮಾರ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ಜೊತೆ ಒಂದು ಮಾತುಕತೆಯ ಪ್ರಯತ್ನವನ್ನ ಮಾಡಿದ್ರಲ್ಲ, ಅದು ಇಂಥದ್ದೇ ಹಿನ್ನೆಲೆ. ಅವಾಗ ಸುಪ್ರೀಂ ಕೋರ್ಟ್ ಹೇಳಿತ್ತು ಇದು ಇವರೇ ಮಾತಾಡ್ಕೊಂಡು ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು ಅಂತ. ಸೊ ನೋಡಿ, ಆಮೇಲೆ ಏನಾಗುತ್ತೆ, ಪ್ರಧಾನಮಂತ್ರಿಗಳು PV ನರಸಿಂಹರಾವ್ ಅವರು ಆಗ ಮಧ್ಯಸ್ಥಿಕೆ ವಹಿಸಿದ ನಂತರ ಮಾತುಕತೆ ಮೂಲಕ 6 TMC ನೀರು ಹರಿಸಿದ್ರೆ ಸಾಕು ಅನ್ನೋ ಒಂದು ತೀರ್ಮಾನ ಬರುತ್ತೆ. ಅಂದ್ರೆ ಆ ಕಾರಣಕ್ಕಾಗಿ ವಿಶೇಷ ಅಧಿವೇಶನ ಕೂಡ ನಡೆಸ್ತಾರೆ ಕಾಲಘಟ್ಟದಲ್ಲಿ. ಸೊ ಇವೆಲ್ಲವೂ ಕೂಡ ಕರ್ನಾಟಕದ ಇತಿಹಾಸ ಸಾಕ್ಷಿ. ಹಾಗೆ ಇವತ್ತು ನೀವು ಬಂದ್ ನೋಡ್ತಾ ಇದ್ದೀರಿ, ಕರ್ನಾಟಕ ಬಂದ್ 1991ರಲ್ಲಿ ಬಂದ್ ಆಗಿತ್ತಲ್ಲ ರಂಜಿತ್, ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಕರಾಳ ಇತಿಹಾಸ ಅಂತ ಹೇಳ್ಬೋದು. 16 ಜನರ ಸಾವಾಗುತ್ತೆ. ಅಂದ್ರೆ ಅಂತ ವ್ಯಾಪಕ ಹಿಂಸಾಚಾರ ಎರಡೂ ಕಡೆ ಆಗುತ್ತೆ. ಅಂದ್ರೆ ದಕ್ಷಿಣ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಇದನ್ನ ನಾವು ನೋಡ್ತೀವಿ. ಸೊ ಆ ಇತಿಹಾಸವನ್ನು ನಾವು ಮೊದಲನೇ ಪ್ಯಾಕೇಜ್ ಎಲ್ಲ ಡೀಟೇಲ್ಸ್ ನೋಡ್ತಲ್ಲ. ಅಂದ್ರೆ ಕಾವೇರಿ ಎಲ್ಲದಕ್ಕೂ ಕಾರಣ ಆಗಿದ್ದಾಳೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗಿ ನೀವು ನಮ್ಮ ಮುಂದೆ ನಿಂತಿದೆ. ಈಗ ಕರ್ನಾಟಕದಲ್ಲಿ ಅಂಥದ್ದೇ ಒಂದು ಸ್ಥಿತಿ ಇದೆ, ನೀವು ಗಮನಿಸ್ತಾ ಇದ್ದೀರಿ. ಬರಗಾಲದ ಸ್ಥಿತಿ ಇದೆ, ಭೀಕರ ಬರಗಾಲ ಇದೆ. ಇದರ ನಡುವೆ ತಮಿಳುನಾಡು ನೀರು ಬೇಕು ಅಂತೇಳಿ ಆಲ್ರೆಡಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. 17ನೇ ತಾರೀಕು ಆ ಅರ್ಜಿ ಬರ್ತಾ ಇದೆ. ಈಗಾಗಲೇ CWMA ಆದೇಶ ಮಾಡಿದ್ದು 15.45 TMC ನೀರನ್ನ ಹರಿಸಬೇಕು ಅಂತ ಹೇಳಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಖಂಡಿತವಾಗಿಯೂ ಇದೊಂದು ಚಾಲೆಂಜಿಂಗ್ ಸಿಚುವೇಶನ್ ಮತ್ತೆ ಕರ್ನಾಟಕದ ಮುಂದೆ ಬಂದಿದೆ. ಬಹುಶಃ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಆದೇಶ ಬರುತ್ತೆ ಅದು ಬಹಳ ಮುಖ್ಯ ಆಗುತ್ತೆ